ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲೈನಿಂಗ್ ಕಟ್ ಮಾಡೋಣ ಬಟ್ಟೆ ಮೇಲೆ ಹಾಕ್ಕೊಂಡು ಅಂತ ಮಾಡ್ತಾಯಿದ್ದೀನಿ. ಏಕೆಂದರೆ ಫಸ್ಟು ಲೈನಿಂಗ್ ಕಟ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ. ಬಟ್ಟೆನೇ ಏಕ್ದಮ್ ಕಟ್ ಮಾಡ್ತು ಅಂದರೆ ಏನಾದರೂ ಒಂಚೂರು ಮಿಸ್ಟೇಕ್ ಆದ್ರೂ ಅದು ಫಿನಿಶಿಂಗ್ ಇರಲ್ಲ. ಅದರಿಂದ ಯಾವಾಗಲೂ ಫಸ್ಟು ಲೈನಿಂಗ್ ಕಟ್ ಮಾಡಿ ಆಮೇಲೆ ಬಟ್ಟೆ ಕಟ್ ಮಾಡಬೇಕು. ನಾವು ನೀಟಾಗಿ ಬಟ್ಟೆನ ವೇಸ್ಟ್ ಮಾಡಬಾರ್ದು. ಕೆಲವೊಂದು ಬಟ್ಟೆ ಸಾಲ್ಟೇಜ್ ಇರುತ್ತೆ. ಸಾಲ್ಟೇಜ್ ಇದ್ದಾಗ ಈ ಥರ ಕಟ್ ಮಾಡಿದ್ರೆ ಬಟ್ಟೆ ನೀಟಾಗಿ ಫಿನಿಶಿಂಗಾಗಿ ಇರ್ತದೆ. ಆಮೇಲೆ ಒಂಚೂರು ಆ ಕಡೆ ಈ ಕಡೆ ಏರುಪೇರಾದರೂ ನೀಟಾಗಿರಲ್ಲ. ಇವಾಗ ನೋಡಿ ಯಾವ ರೀತಿ ಬರ್ತೈತೆ ಕಟಿಂಗು, ಅದೇ ರೀತಿ ಪಕ್ಕದಲ್ಲೇ ಕಟಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಮತ್ತೆ ಹೊಲಿದು ಮತ್ತೆ ಕಟ್ ಮಾಡಿ ಬಟ್ಟೆನೂ ವೇಸ್ಟು, ಟೈಮು ವೇಸ್ಟ್ ಆಗುತ್ತೆ. ಇದಾದರೆ ಬಟ್ಟೆನೂ ವೇಸ್ಟ್ ಆಗೋಲ್ಲ, ಟೈಮು ವೇಸ್ಟ್ ಆಗೋಲ್ಲ. ಆದ್ದರಿಂದ ಈ ರೀತಿ ಕಟ್ ಮಾಡಿ ನೋಡಿ. ಇದೇ ರೀತಿ ನಾನು ಕಟ್ ಮಾಡಿ ಬ್ಯಾಕ್ ಕಟ್ ಮಾಡಿ ಎತ್ತಿಡೋದು. ಆಮೇಲೆ ನೆಕ್ಸ್ಟ್ ಫ್ರಂಟ್ ಕಟ್ ಮಾಡ್ತಾಯಿರೋದು. ಫ್ರಂಟಲ್ಲಿ ಶೋಲ್ಡರ್ ಕಟ್ ಮಾಡ್ತಾಯಿದ್ದೀವಿ. ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪ ಕಟ್ ಮಾಡುವಾಗಲೇ ನಿಧಾನಕ್ಕೆ ನೀಟಾಗಿ ಫಿನಿಶಿಂಗ್ ಕೊಟ್ಟು ಕಟ್ ಮಾಡಬೇಕು. ನೋಡಿ ಒಂಚೂರು ಬಟ್ಟೆ ಬಿಡ್ದಂಗೆ ಅದೇ ರೀತಿ ಕಟ್ ಮಾಡ್ಕೊಂಡೋದ್ರೆ ಜಾಸ್ತಿ ಹಿಂಸೆ ಅನಿಸಲ್ಲ. ಹೊಲಿವಾಗ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಅದರಿಂದ ಇದೇ ರೀತಿ ಕಟ್ ಮಾಡಬೇಕು. ನೋಡಿ ಈ ರೀತಿ ಇದು ಫ್ರಂಟು ಡೀಪ್ ಕಟ್ ಮಾಡ್ತಾಯಿದ್ದೀನಿ. ನೋಡಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ವಾಚ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫ್ರಂಟು ಕಟ್ ಮಾಡಿಟ್ಟಾಯಿತು. ಈಗ ಬಾಕ್ಸ್ ಪಟ್ಟಿ ಕಟ್ ಮಾಡ್ತಾಯಿರೋದು. ಬಾಕ್ಸ್ ಪಟ್ಟಿ ಒಂಚೂರು ಅಲ್ಲಾಡ್ತು ಅನ್ನೋದು ನೀಟಾಗಿ ಬರೋಲ್ಲ, ಫಿನಿಶಿಂಗಾಗಿ ಇರೋಲ್ಲ ಅನ್ನೋ ಉದ್ದೇಶಕ್ಕೆ ನೀಟಾಗಿ ಇಟ್ಕೋಬೇಕು ಅಂತಲೇ ನೀಟಾಗಿ ಇಟ್ಕೊಂಡು ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. 2 ಸಲ 3 ಸಲ ಕಟ್ ಮಾಡೋಂಗಿಲ್ಲ. ಒಂದೇ ಸಲ ನೀಟಾಗಿ 1-2 ನಿಮಿಷ ಲೇಟಾದರೂ ಪರವಾಗಿಲ್ಲ ಅಂತ ಅಂದ್ರೂ ಈ ರೀತಿ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಟೈಮು ಉಳಿಯುತ್ತೆ, ಬಟ್ಟೆ ಉಳಿಯುತ್ತೆ. ಬಟ್ಟೆ ಹೆವಿ ಇದ್ದರೆ ಬುಟ್ಟಿ ಕಟ್ ಮಾಡ್ಬೋದು. ಬಟ್ಟೆ ಸ್ವಲ್ಪ ಇರೋದ್ರಿಂದ ಕಟ್ ಮಾಡಲೇಬೇಕು ಆ ರೀತಿ. ಇನ್ನು ಫ್ರಂಟ್ ಪಟ್ಟಿ, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿಗೆ ಬೇಕು. ಸ್ಲೀವ್ ಸ್ವಲ್ಪ ಹೊಟ್ಟೆ ಸಾಲ್ಟೇಜ್ ಇದ್ರೆ ಬೇಕು. ನೆಕ್ಕಿಗೆ ಬೇಕು. ಎಲ್ಲದಕ್ಕೂ ಬೇಕಾಗಿರೋದ್ರಿಂದ ವೇಸ್ಟ್ ಆಗೋದು ಬೇಡ. ಅದರಿಂದ ಬಾಕ್ಸ್ ಪಟ್ಟಿಗೂ ಬೇಕು. ಇನ್ನೂ ಒಂದು ಪೀಸ್ ಬಾಕ್ಸ್ ಪಟ್ಟಿಗೆ ಬೇಕಾಗಿರುತ್ತೆ. ಅದಕ್ಕೆ ಬಟ್ಟೆ ವೇಸ್ಟ್ ಮಾಡ್ದಂಗೆ ಈ ರೀತಿ ಕಟ್ ಮಾಡಬೇಕು. ನೀಟಾಗಿ ಕಟ್ ಮಾಡಿ ಎತ್ತಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಕೂತ್ಕೊಂಡು ಹೊಲಿಯೋಕ್ಕೆ ಟೈಮ್ ವೇಸ್ಟ್ ಆಗೋಲ್ಲ.